ಇದು 10ನೇ ತರಗತಿಯಲ್ಲಿ ಕೇಳಬಹುದಾದ 4 ಅಥವಾ 5 ಅಂಕೆಗಳ ಪ್ರಶ್ನೆ. ಇದು ಅತಿ ಪ್ರಮುಖವಾದ ಪ್ರಶ್ನೆ. IMP ಅಂತಿರಲ್ಲ, ಆ ಕ್ವಶನ್ ಇದು. ಈ ಥರನಾಗಿ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಅಂಕೆ ಸಂಖ್ಯೆಗಳು ಚೇಂಜ್ ಆಗಬಹುದು. 4 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತವು 32 ಆಗಿದೆ. ಮೊದಲ ಪದ ಕೊನೆಯ ಪದಗಳ ಗುಣಲಬ್ಧ ಹಾಗೂ 2 ಮತ್ತು 3ನೇ ಪದಗಳ ಗುಣಲಬ್ಧಗಳ ಅನುಪಾತ 7:15 ಆಗಿದೆ. ಹಾಗಾದರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಅಂತ 4 ಪದಗಳು ಕೊಟ್ಟಾರೆ. 4 ಪದಗಳು ಹೆಂಗಿರ್ತಾವೆ? ಅದರ ಆದರ್ಶ ರೂಪ ಯಾವುದು? ಸಮಾಂತರ ಶ್ರೇಣಿಯ ಆದರ್ಶ ರೂಪ ಈ ಥರನಾಗಿ ಇದ್ದಾಗ ಅದರ ಆದರ್ಶ ರೂಪ ಹೆಂಗಿರ್ತದೆ? ಇದು ಭಾಳ ಇಂಪಾರ್ಟೆಂಟ್. ಇದು 4 ಪದಗಳ ಆದರ್ಶ ರೂಪ ಏನು? 4 ಪದಗಳ ಆದರ್ಶ ರೂಪ. 4 ಪದಗಳ ಆದರ್ಶ ರೂಪ ಹೆಂಗಿರ್ತದೆ ಈ ಸಂದರ್ಭದಲ್ಲಿ? ನೀವು ಆದರ್ಶ ರೂಪ ಬರೆಯೋದು ಹೆಂಗೆ ಬರಿತೀರಿ? a + d, a + 2d, a + 3d ಹಿಂಗೆ ಕಂಟಿನ್ಯೂ ಮಾಡ್ತೀರಿ. ಮೊದಲು 4 ಕನ್ಸಿಡರ್ ಮಾಡ್ತೀರಿ. ಇಲ್ಲಿ ಹಂಗೆ ಕನ್ಸಿಡರ್ ಮಾಡಿದರೆ ಬರೋದಿಲ್ಲ. ಮತ್ತು ಇಲ್ಲಿ ಹೆಂಗೆ ಕನ್ಸಿಡರ್ ಮಾಡಬೇಕು? a + 3d, ಆಮೇಲೆ a - d, ಆಮೇಲೆ a + d, ಆಮೇಲೆ a + 3d. ಇವು 4 ಪದಗಳ ಆದರ್ಶ ರೂಪ. ನೀವು ಹೆಂಗೆ ಬರಿತೀರಿ? ಹಿಂಗೆ ಬರಿತೀರಿ. a ಮೊದಲನೇ ಪದ, ಆಮೇಲೆ a + d, ಆಮೇಲೆ a + 2d, ಆಮೇಲೆ a + 3d ಅಂತ ಬರಿತೀರಿ. ಹಿಂಗೆ ಬರೆದ್ರೆ ಈ ಪ್ರಶ್ನೆ ಹೊಂದಾಣಿಕೆ ಆಗೋದಿಲ್ಲ. ಸರ್ ಆದರ್ಶ ರೂಪ ಹಿಂಗೆ ಕಲಿಸಿರಲ್ಲ. ಇದೂ ಆದರ್ಶ ರೂಪನೇ. ಇದೂ ಅರ್ಥಮೆಟಿಕ್ ಪ್ರೋಗ್ರೆಷನ್ದಲ್ಲಿ ಬರುವಂಥದ್ದು. ಅದಕ್ಕೆ ಈ ಥರನಾಗಿ ಇಂಥ ಪ್ರಶ್ನೆಯಲ್ಲಿ ಇದನ್ನು ಬರಿಬಾರ್ದು. ಇದು ಪರ್ಫೆಕ್ಟ್ಲಿ ರಾಂಗ್. ಅದು ಹಿಂಗೆ ಯಾವಾಗ ಬರಿಬೇಕು? ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ಈ ಥರನಾಗಿ ಬರಿಬೇಕು. ಇದು ಮೊದಲನೇ ಪಾಯಿಂಟ್. ಇದು ಇನ್ನು ಮುಂದೆ ಸಮಸ್ಯೆಗೆ ಪರಿಹಾರವನ್ನು ಹೆಂಗೆ ಕಂಡುಹಿಡಿದು ನೋಡ್ರಿ. ಇದಕ್ಕೆ ಏನಂತೀವಿ? ಇದಕ್ಕೆ ಪ್ರಶ್ನೆಯನ್ನು ಬಿಡಿಸಿದಾಗ a + 3d, ಆಮೇಲೆ a - 3d, a - d, a + d, a + 3d ಇವೆಲ್ಲ ಪದಗಳ ಮೊತ್ತ ಅಂದಾರ ಅವರು. ಈ ಎಲ್ಲ ಪದಗಳ ಮೊತ್ತ ಅಂದಾರ. ಮೊತ್ತ ಅಂದರೆ ಏನು ಮಾಡಬೇಕು? ಕೂಡಿ ಬಂದಂಥ ಉತ್ತರಕ್ಕೆ ಮೊತ್ತ ಅಂತೀವನಿಲ್ಲ ಅಂದಾಗ ಇವೆಲ್ಲವಷ್ಟು ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟಾಗ್ತದಂತಾರೆ ಅವರು? 32 ಆಗ್ತದಂತಾರೆ ಪ್ರಶ್ನೆಯಂತೆ. ಹೌದಲ್ಲ? ಅಂದರೆ ಏನೇನು ಕೂಡಿಸ್ರಪ್ಪ ಇವು? ಸಜಾತಿಯ ಪದಗಳು, ವಿಜಾತಿಯ ಪದಗಳು ಎಲ್ಲರೂ ಹೋಗ್ತಾವೆ ಮಾಡ್ತಾವೆ ನೋಡ್ರಿ. -3d, ಆಮೇಲೆ +3d ಇವೆರಡು ಹೋದು. ಆಮೇಲೆ -d + d ಇವೆರಡು ಹೋದು. ಏನು ಉಳಿತು? 1 2 3 4 ಎಗಳು ಉಳಿದು. ಅಂದರೆ 4 ಎಗಳದು. 4a = 32 ಆಯಿತು. a = 32/4 ಈಸಿ ಆಗ್ತದಲ್ಲ? 4 ಅಂದರೆ 4 8. ದೇರ್ಫೋರ್ a = 8 ಆಯಿತು. ಎದ ಬೆಲೆ ನಮಗೆ ಸಿಕ್ತು. ಇನ್ನು ನಾವು ಏನು ಮಾಡಬೇಕು? ಸಮಾಂತರ ಶ್ರೇಣಿಯನ್ನು ಪದಗಳನ್ನು ಬರಿಬೇಕಾಗ್ಯದ. ನಾವು a ಮತ್ತು d ಕಂಪಲ್ಸರಿ ಬೇಕು ನಮಗೆ. ನಾವು d ದ ಬೆಲೆಯನ್ನು ಕಂಡುಹಿಡಿಬೇಕು. ನೋಡೋಣ ಅಂತ ಹೆಂಗೆ ಕಂಡುಹಿಡಿದು. ಇದು ಅಂತೂ ಆದರ್ಶ ರೂಪ ಅಂತೂ ಆಗಲಿ.
ಇನ್ನು ಪ್ರಶ್ನೆ ಏನು ಹೇಳ್ತದೆ ಕಂಟಿನ್ಯೂ ಮಾಡಿರಿ. ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಅಂತಾರೆ. ಮೊದಲ ಬಂದರೆ ಯಾವುದು? ಇದು ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ. ಮೊದಲ ಅಂದ್ರೆ a ಮೈನಸ್ 3d ಈ ಪದ ಮತ್ತು a ಪ್ಲಸ್ 3d ಇವುಗಳ ಗುಣಲಬ್ಧ ಅಂದಾರ. ಅದಕ್ಕೆ ನಾವಿಲ್ಲಿ ಇಂಟು ಹಾಕ್ಕೊಂಡಿವಿ, ಅದು ಬ್ರ್ಯಾಕೆಟ್ನ ಮಾಡಿಕೊಂಡು. ಹಾಗೂ 2 ಮತ್ತು 3ನೇ ಪದಗಳ ಗುಣಲಬ್ಧ. 2 ಮತ್ತು 3ನೇ ಪದಗಳ ಗುಣಲಬ್ಧ. 2 ಅಂದರೆ ಯಾವುದು? ಇದು 2 ಮತ್ತು 3ನೇ ಪದ. 3ನೇ ಪದ ಆಗ್ತದಲ್ಲ ಅದು ಗುಣಲಬ್ಧ ಅಂದ್ರೆ ಅಪಾನ್ a ಮೈನಸ್ ಡಿ a ಪ್ಲಸ್ ಡಿ ಗುಣಲಬ್ಧಗಳ ಅನುಪಾತ ಅಂದ್ರೆ. ಅದಕ್ಕೆ ನಾವು ಇಲ್ಲಿ ಭಿನ್ನರಾಶಿಯಲ್ಲಿ ಬರ್ಕೊಂಡಿವಿ. 7/15 ಇದ್ದಿದ್ದು ನಾವು 7:15 ಅನ್ನೋದು 7/15 ಅಂತ ಬರ್ಕೋಬೋದಲ್ಲ. ಅನುಪಾತಕ್ಕೆ ಮ್ಯಾಚ್ ಆಯಿತು. ಅನುಪಾತವನ್ನು ಭಿನ್ನರಾಶಿಯಲ್ಲಿ ಬರ್ಕೊಂಡು ಅವ್ರ ಹೇಳಿಕೆಯನ್ನು ಭಿನ್ನರಾಶಿಗೆ ರೂಪಕ್ಕೆ ತಂದೀವಿ ನಾವು. ಇಲ್ಲಿ ಏದ ಬೆಲೆಯನ್ನು ಸಿಕ್ಕದ ಮಗ. ಆ ಏದ ಬೆಲೆಯನ್ನು ಇದರಲ್ಲಿ ಆದೇಶ ಮಾಡಿಬಿಡ್ರಿ, ನಮಗೆ ಮೂಮೆಂಟ್ ಆಗ್ತದೆ ಕೈ. ಎ ಅಂದರೆ ಎಷ್ಟಾಗಿದೆ? ಇಲ್ಲಿ 8 ಆಗಿತ್ತು. ಎ ಅಂದರೆ 8 ಮೈನಸ್ 3d ಇಂಟು 8 ಪ್ಲಸ್ 3d ಅಪಾನ್ 8 ಮೈನಸ್ ಡಿ ಆಮೇಲೆ 8 ಪ್ಲಸ್ ಡಿ. ಅನುಪಾತ ಎಷ್ಟದ? ಅದನ್ನು ನಾವು 7/15 ಅಂತ ಬರಿಬೋದು. ಇದನ್ನು ಸರಳೀಕರಿಸ್ಕೋರಿ. ಇದನ್ನು ಹೆಂಗೆ ಸರಳೀಕರಿಸ್ಕೊಳ್ಳೋದು ಸ್ವಲ್ಪ ವಿಚಾರ ಮಾಡಿರಿ. ಇದು a ಮೈನಸ್ ಬಿ a ಪ್ಲಸ್ ಬಿ ಅದ. a ಮೈನಸ್ ಬಿ a ಪ್ಲಸ್ ಬಿ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರಿಬೋದಲ್ಲ. ಅದನ್ನು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ತರೋಣಂತ. a ಸ್ಕ್ವೇರ್ ಅಂದಾಗ 8 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದಾಗ 3d ಸ್ಕ್ವೇರ್. ಇದಕ್ಕೆ ಬ್ರ್ಯಾಕೆಟ್ ಹಾಕೋಬೇಕು. ಇದು ಬ್ರ್ಯಾಕೆಟ್ ಹಾಕೊಳ್ಳಿಲ್ಲ ಅಂದರೆ ಡಿಗೆ ಅಷ್ಟೇ ಸ್ಕ್ವೇರ್ ಅಂತ ತಿಳ್ಕೊತೀರಿ. 3ಕ್ಕೂ ಸ್ಕ್ವೇರ್ ಆಗಬೇಕಲ್ಲ, ಹೀಗಾಗಿ ಅಲ್ಲಿನ ಹಾಕಬೇಕು. ಅಪಾನ್ ಇಲ್ಲಿ ಎ ಮೈನಸ್ ಅದೇ ಬರ್ತದೆ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ಹಾಕ್ಬೋದು ನಾವು ಇದನ್ನು. ಅಂದಾಗ 8 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ ಟು 7/15. ಇಷ್ಟಾಯ್ತಲ್ಲ. ಇದನ್ನು ಸರಳೀಕರಿಸ್ಕೋರಿ. ಅಂದಾಗ 8 ಇಂಟು 8 8 ಸ್ಕ್ವೇರ್ ಅಂದರೆ 8 ಇಂಟು 8 ಅಂದ್ರೆ 64 ಆಯ್ತಲ್ಲ. 64 ಮೈನಸ್ ಈ 2 ಇದಕ್ಕೂ ಸಂಬಂಧದ ಅಂದರೆ 3ಕ್ಕೂ ಸಂಬಂಧದ ಡಿಗೂ ಸಂಬಂಧದ ಅಂದರೆ 3 ಸ್ಕ್ವೇರ್ ಆಯಿತು. 3 ಸ್ಕ್ವೇರ್ ಅಂದರೆ ಎಷ್ಟು? 3 3 9 ಅಂದರೆ 3 ಇಂಟು 3 9 ಆಯಿತು. 9 ಏನು ಉಳಿತು? ಡಿ ಸ್ಕ್ವೇರ್ಗೆ ಡಿ ಸ್ಕ್ವೇರ್. ಕ್ಲಿಯರ್ ಆಯಿತಾ? ಅಪಾನ್ ಅದೇ ಪ್ರಕಾರವಾಗಿ 8 ಸ್ಕ್ವೇರ್ ಅದ ಅಂದಾಗ 64 ಮೈನಸ್ ಡಿ ಸ್ಕ್ವೇರ್ಗೆ ಡಿ ಸ್ಕ್ವೇರ್ ಇಲ್ಲಿ ಈಕ್ವಲ್ ಟು ಏನದಿಲ್ಲಿ 7/15. 7/15 ಇದು ಅಷ್ಟು ಕಂಪ್ಲೀಟ್ ಬ್ರ್ಯಾಕೆಟ್ದಾಗ ಇರಲಿ ಅದು. ಇನ್ನು ಓರೆ ಗುಣಾಕಾರ ಮಾಡಿರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದಾಗ 64 ಮೈನಸ್ 9d ಸ್ಕ್ವೇರ್ ಇದಕ್ಕೆ 15ರಿಂದ ಗುಣಾಕಾರ. ಇದು ಭಾಗಾಕಾರದ ಈ ಕಡೆ ಬರುವಾಗ ಗುಣಾಕಾರ ಆಯಿತು. ಇನ್ನು ಈ ಕಡೆ 7 ಇದನ್ನು ಈ ಕಡೆ ಹೋಗುವಾಗ ಇದು ಭಾಗಾಕಾರದ, ಇದನ್ನು ಗುಣಾಕಾರ ಮಾಡ್ಕೊಂಬಿಡ್ರಿ. ಅಂದ್ರಾಗ 64 ಮೈನಸ್ ಡಿ ಸ್ಕ್ವೇರ್ ಅರ್ಥ ಆಯಿತು. ಇದನ್ನು ಸರಳೀಕರಿಸ್ಕೋರಿ. ಭಾಳ ಈಜಿ ಮೆಥಡ್ ಅದಲ್ಲ. ಹೇಳ್ತೀರಿ 15 64
15 ಇಂಟು 64 ಎಷ್ಟಾಯಿತು? ಹಾಂ, ಎಷ್ಟು? ಹಾಂ, 960 ಮೈನಸ್ 15 9 130 ಡಿ ಸ್ಕ್ವೇರ್ಗೆ ಡಿ ಸ್ಕ್ವೇರ್ ಈಕ್ವಲ್ ಟು 64 7 448 ಹೌದಾ? ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಆಗಬೇಕು. ಇನ್ನು 7 ಒಂದಲೇ -7 ಡಿ ಸ್ಕ್ವೇರ್ಗೆ ಡಿ ಸ್ಕ್ವೇರ್ ನೋಡಿ ಕರೆಕ್ಟಾಗಿ ಗುಣಾಕಾರ ಕರೆಕ್ಟ್ ಆಗಬೇಕು. ಗುಣಾಕಾರ ತಪ್ಪಿತು ಅಂದ್ರೆ ಎಲ್ಲ ಲೆಕ್ಕವನ್ನು ಉಲ್ಟಾ ಪಲ್ಟಾ ತಪ್ಪೇ ಬಿಡ್ತದೆ. ಈಗೇನು ಮಾಡಬೇಕು? ಈ ಒಂದು ವಾಕ್ಯದಲ್ಲಿ ಅವ್ಯಕ್ತ ಪದ ಡಿನೇ ಅದ, ಡಿದ ಬೆಲೆ ನಾವು ಕಂಡು ಹಿಡಿಬೋದು. ಈಗ ಹೆಂಗೆ ಕಂಡು ಹಿಡಿಬೋದು? ಮೈನಸ್ 135 ಡಿ, ಇದನ್ನು ಈ ಕಡೆ ಬರುವಾಗ ಪ್ಲಸ್ 7 ಡಿ ಸ್ಕ್ವೇರ್ ಆಯಿತು. ಇಲ್ಲಿ 448 ಇದು ಈ ಕಡೆ ಹೋಗುವಾಗ ಪ್ಲಸ್ ಇದ್ದಿದ್ದನ್ನು ಮೈನಸ್ ಆಗ್ತದೆ. ಪ್ಲಸ್ 960 ಇದ್ದಿದ್ದು ಮೈನಸ್ 960 ಆಯಿತು. ಹೌದಾ? ಇನ್ನು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 135 ಡಿಯಲ್ಲಿ ಡಿ ಸ್ಕ್ವೇರ್ ಒಂದು ಬಿಟ್ಟನೇನು ಇಲ್ಲಿ. ಹಾಂ, 135 ಡಿ ಸ್ಕ್ವೇರ್ದಲ್ಲಿ 7 ಡಿ ಸ್ಕ್ವೇರನ್ನು ಕಳೆದಾಗ ಎಷ್ಟು ಡಿ ಸ್ಕ್ವೇರ್? 128. ಯಾವುದು? ಮೈನಸ್ 128 ಡಿ ಸ್ಕ್ವೇರ್ ಆಯಿತು. ಈಕ್ವಲ್ ಟು ಇನ್ನು ಈ ಕಡೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ಉತ್ತರಕ್ಕೆ ದೊಡ್ಡ ಚಿಹ್ನೆಯನ್ನು ಕೊಡಬೇಕು. ಮೈನಸ್ನಲ್ಲಿ ಬರ್ತದೆ ಆನ್ಸರ್ 512. ಎರಡು ಕಡೆ ಮೈನಸ್ ಅದಾವ, ಮೈನಸ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ಉಳಿತು? 128 ಡಿ ಸ್ಕ್ವೇರ್ ಈಕ್ವಲ್ ಟು 512 ಆಯಿತು. ಹೌದಾ? ಡಿ ಸ್ಕ್ವೇರ್ ಈಕ್ವಲ್ ಟು 512 ಅಪಾನ್ 128 ಈಕ್ವಲ್ ಟು 28. 128 ಒಂದಲೇ 128 4 ಅಂದರೆ ಏನಾಯ್ತು ಇಲ್ಲಿ? ಡಿ ಸ್ಕ್ವೇರ್ ಈಕ್ವಲ್ ಟು 4 ಆಯಿತು. ಅಂದಾಗ ಡಿ ಸ್ಕ್ವೇರ್ ಈಕ್ವಲ್ ಟು 4 ಆಯಿತು ಅಂದಾಗ ಡಿ ಈಕ್ವಲ್ ಟು √4 ಆಯಿತು. ಡಿ ಈಕ್ವಲ್ ಟು √4ವನ್ನು ಬಿಡಿಸಿದಾಗ ಡಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಆಯಿತು. ಅಂದರೆ ಧನಾತ್ಮಕವಾಗಿಯೂ ಇರ್ಬೋದು, ಪ್ಲಸ್ ಆರ್ ಮೈನಸ್ 4 ಆಗಿಲ್ಲ. ಪ್ಲಸ್ ಆರ್ ಮೈನಸ್ ಎಷ್ಟಾಯಿತು? 2 ಆಯಿತು. ಹಾಂ, ಧನಾತ್ಮಕವೂ ಆಗ್ತದೆ, ಋಣಾತ್ಮಕವಾಗಿಯೂ ಆಗ್ತದೆ. ಹೆಂಗೆ ಆಗ್ತದೆ ಅನ್ನೋದು ಕ್ಲಾಸ್ದಲ್ಲಿ ಹೇಳೀನಿ. ಬೇಕಾದ್ರೆ ಇನ್ನೊಮ್ಮೆ ಹೇಳ್ತೀನಿ. -2 ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 2 2 4 ಆಯಿತು. +2 ಇಂಟು +2 ಅವಾಗೂ 4 ಆಯಿತು. ಅಂದಾಗ ನಾವು ಇದನ್ನು ಪ್ಲಸ್ ಅಥವಾ ಮೈನಸ್ ಅಂತ ಎರಡೂ ನಾವು ಇಲ್ಲಿ ಆದೇಶ ಮಾಡ್ಬೋದು. ಅಂದರೆ ಡಿದ ಬೆಲೆ ಪ್ಲಸ್ ಆರ್ -2 ಅಂತ ಬಂತು. ಹೌದಾ? ಡಿದ ಬೆಲೆ ಎಷ್ಟು ಬಂತು? ಪ್ಲಸ್ ಆರ್ -2 ಅಂತ ಬಂತು. ಡಿ ಈಕ್ವಲ್ ಟು ಪ್ಲಸ್ ಆರ್ -2 ಅಂತ ಬಂತು. ಈ ಎದ ಬೆಲೆಯನ್ನು ಮತ್ತು ಡಿದ ಬೆಲೆಯನ್ನು ಉಪಯೋಗ ಮಾಡಿ ನಾವು ಶ್ರೇಣಿಯನ್ನು ಬರಿಬೋದು. ಹಾಂ, ಬೋರ್ಡ್ ಫುಲ್ ಆಗ್ಯದ. ಮತ್ತು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ. ಎದ ಬೆಲೆ ಎಷ್ಟು ಬಂತು? ಎ ಈಕ್ವಲ್ ಟು 8 ಆಗಿತ್ತು. ಡಿ ಈಕ್ವಲ್ ಟು ಪ್ಲಸ್ ಆರ್ -2 ಅಂತಿತ್ತು. ಹೌದಾ? ಪ್ಲಸ್ ಆರ್ -2 ಅಂತಿತ್ತು. ಅಂದ್ರೆ ಡಿ ಅಂದರೆ ಏನಾಯ್ತು ಇಲ್ಲಿ? ಡಿ ಅಂದರೆ 2 ಆಯಿತು. ಡಿ ಅಂದ್ರೆ -2 ಆಯಿತು. ಪ್ಲಸ್ ಆರ್ ಮೈನಸ್ ಅಂದರೆ ಒಂದು ಕಡೆ ಧನಾತ್ಮಕ ಆಯಿತು, ಒಂದು ಕಡೆ ಋಣಾತ್ಮಕ ಆಯಿತು. ನಾವು ಯಾವಾಗ ಕನ್ಸಿಡರ್ ಮಾಡಬೇಕು? ಹೆಂಗೆ ಬರೀಬೇಕು ನೋಡ್ರಿ. ಎಕ್ಸಾಮ್ದಲ್ಲಿ ಇಲ್ಲಿ ಭಾಳ ಕನ್ಫ್ಯೂಸ್ ಮಾಡ್ತೀವಿ. ನೀವೊಂದು ರೀತಿ ಹೋಗ್ತಿರ್ತೀರಿ, ಅವರು ಒಂದು ರೀತಿ ಚೆಕ್ ಮಾಡ್ತಿರ್ತಾರೆ. ಅದಕ್ಕೆ ಅವ್ರು ಹೆಂಗೆ ಚೆಕ್ ಮಾಡಿದ್ರು ನಿಮಗೆ ಪೂರ್ಣವಾದಂಥ ಅಂಕಗಳು ಬರಬೇಕು ಅಂದ್ರೆ ನಾನು ಹೇಳ್ದಂಗೆ ಮಾಡಬೇಕು. ಭಾಳ ಈಸಿ ಮೆಥಡ್ ಇದು.
ಮೊಟ್ಟ ಮೊದಲನೇದ್ದು ಮೊದಲನೇ ಪದ ಯಾವುದು ಎ ಮೈನಸ್ 3D ಅದ. ಎ ಮೈನಸ್ 3D ಅಂದರೆ ಎಷ್ಟು? ಅದರಲ್ಲಿ ಎ ಮೈನಸ್ 3Dಯಲ್ಲಿ ನಾವು ಎ ಮತ್ತು ಡಿದ ಬೆಲೆಯನ್ನು ಕಂಡುಹಿಡಿಯಬೇಕು. ಬೆಲೆಯನ್ನು ಆದೇಶ ಮಾಡೋದು. ಎ ಅಂದರೆ ಎಷ್ಟಾಗಿದೆ? ಇಲ್ಲಿ 8 ಆಗ್ಯದ. ಮೈನಸ್ 3 ಡಿ ಅಂದರೆ ಎಷ್ಟಾಗ್ಯದ? 2 ಆಗ್ಯದ. ಎಷ್ಟಾಯ್ತು ಇದು? 3 2 6 ಆಯಿತು. 8ರಲ್ಲಿ 6ನ್ನು ಕಳೆದಾಗ 2 ಉಳಿತು. ಮೊದಲೇ ಪದ ಯಾವುದು? 2 ಆಯಿತು. ಇನ್ನು ಅದೇ ಪ್ರಕಾರವಾಗಿ 8 ಮೈನಸ್ ಡಿ ಅಂದರೆ ಎಷ್ಟು? 2. ಎಷ್ಟಾಯ್ತು ಇಲ್ಲಿ? ಎಷ್ಟಾಯಿತು? 6 ಆಯಿತು. ಇನ್ನು ನೆಕ್ಸ್ಟ್ ಎ ಪ್ಲಸ್ ಡಿ ಅಂದರೆ 8 ಪ್ಲಸ್ 2 2 ಎಷ್ಟಾಯಿತು? 10 ಆಯಿತು. ಹೌದಾ? ಇನ್ನು ಆಮೇಲೆ ಎ ಪ್ಲಸ್ 3D ಅದ. 8 ಪ್ಲಸ್ 3 ಇಂಟು 2 3 2 6 ಆಯಿತು. 6ಅನ್ನು 8ರಲ್ಲಿ ಕೂಡಿಸಿದಾಗ ಎಷ್ಟಾಯಿತು? 14 ಆಯಿತು. ಇದೇ ಪ್ರಕಾರವಾಗಿ ಇಲ್ಲಿ ಮಾಡಬೇಕು. ನಿಮಗೆ ಟೈಮ್ ಇಲ್ಲ ಅಂದ್ರೆ ಇದೇ ಪ್ರಕಾರವಾಗಿ ಟೈಮ್ ಇಲ್ಲಿ -2 ಅಂತ ಆದೇಶ ಮಾಡಬೇಕು. ಇನ್ ಕೇಸ್ ಆಫ್ ಯು ಹ್ಯಾವ್ ನೋ ಟೈಮ್ ಇತ್ತು ಅಂದ್ರೆ ಈ 14ರಿಂದ ಪ್ರಾರಂಭ ಮಾಡಬೇಕು. 14 10 6 2 ಮ್ಯಾಚ್ ಆಗಿಬಿಡ್ತದೆ. 14 ಆಗಬೇಕಾಗಿತ್ತು. ಸಮಾಂತರ ಶ್ರೇಣಿಗಳು ಬಂದು. ಆದ್ದರಿಂದ ನಮಗೆ ಬೇಕಾದಂಥ ಸಮಾಂತರ ಶ್ರೇಣಿಗಳು ಸಮಾಂತರ ಶ್ರೇಣಿಗಳು ಮೊದಲ 2 6 10 14 2 6 10 14 ಅಂತ ಬರೀಬೇಕು. ಅಥವಾ 14 10 6 2 ಅಂತ ಬರಿಬೋದು. ನೀವು ಇದನ್ನಲ್ಲಿ ಬರೀಬೋದು. ಇವೆರಡು ಬರೆದ್ಬಿಟ್ಟೇವೆ ಅಂದರೆ ಯಾವುದು ಬೇಕಾದ ಒಂದು ಅವರು ನೋಡಿಕೊಂಡು ಚೆಕಪ್ ಮಾಡಿ ಮುಂದುವರಿತಾರೆ. ಯಾವಾಗ? ಪ್ಲಸ್ ಆರ್ ಮೈನಸ್ ಬಂದಾಗ. ಅರ್ಥ ಆಯಿತು? ದ್ಯಾಟ್ಸ್ ಆಲ್.